ಸಾವಿತ್ರಾ, ಏನು? ಅಲ್ಲ ಬಾ ಇಲ್ಲೊಂದು ಸ್ವಲ್ಪ. ಬಂದೆ. ಇಲ್ಲಿ ನೋಡಿಲ್ಲ ಅಶ್ವಿನಿ, ಇದು ಬ್ಯಾಳೆ ಬೇಯಾಕತ್ತೈತಿ. ಇದು ಬೆಂದ ಮೇಲೆ ಏನು ಇದು ಮಸಾಲೆ ಹಾಕಿ ಕುದಿಸ್ತೀಯ ಇದಕ್ಕೆ? ಈ ಮಸಾಲೆ ಹಾಕ್ಬೇಕತ್ತೀರ? ಈ ಮಸಾಲೆ ಹಾಕಿ ಇದಕ್ಕೆ ಕುದಿಸು. ಬಂದು ಒಗ್ಗರಣೆ ಹಾಕ್ತೇನೆ ನಾನು. ಬರೀ ಅದನ್ನು ಸುರು ಸಾಕು, ಸ್ವಲ್ಪ ಬ್ಯಾಳೆ ಬೇಯಲಿ. ಏನು ಆಮೇಲೆ ಅದನ್ನು ಮಸಾಲ ಸುರು ಸ್ವಲ್ಪ ಒಂಚೂರು ಚಂದ ಕೈಯಾಡ್ಸಿ ಮಿಕ್ಸ್ ಆಗಿ ಏನು ಸಣ್ಣ ಉರಿ ಒಳಗಿಡು. ಅದನ್ನಿಡು. ಈ ಕಡೆ ನೀರು ಕಸಕ್ಕಿಡು, ಬಂದು ರೊಟ್ಟಿ ಜಿಗಿಟ್ ಹಾಕ್ತೇನೆ. ಆಯ್ತು. ಏನ್ರಿ ಅತ್ತೀರ ಇದ್ರೊಳಗೆ ಇಡ್ಲಿ ರೀ? ಇಸಾಕಲ್ಲ ನೀರು? ಎದಕ್ಕೆ? ಜಗಕ್ಕ ಅಲ್ಲ, ರೊಟ್ಟಿಗೆ ಅಂದ್ರಲ್ಲ. ಅಯ್ಯೋ ತಾಯಿ, ರೊಟ್ಟಿಗೆ ಇಷ್ಟು ನೀರು? ಅಶ್ವಿನಿ, ಈಗ ಇನ್ನೂ ಕಲಿಯೋದು ಯಾವಾಗ ನೀನು? ಅಲ್ಲ, ಏನು ಜಗಕ್ಕೆ ಇಟ್ಟಂಗೆ ಇಡಾಕತ್ತೀಯವ? ಎಷ್ಟು ಒಂದು 300-400 ರೊಟ್ಟಿ ಮಾಡ್ಬೇಕಂತದ್ಯಾ ಹೆಂಗೆ? ಅಯ್ಯೋ ದೇವ್ರೆ, ಒಂದು ಗ್ಲಾಸ್ ಮ್ಯಾಗ ಒಂದು ತಟ್ಟಗೆ ಹಾಕಿ ಸಾಕು, ಒಂದು 10 ರೊಟ್ಟಿ ಹಾಕವು. ಹೌದಾ? ಅದಕ್ಕೆ ರೊಟ್ಟಿ ಮಾಡೋತ್ನಾಗ ಒಂಚೂರು ಕುಂತು ನೋಡ್ಕೋ ಹೆಂಗೆ ಮಾಡೋದು ಏನು ಎತ್ತ ಕಲ್ಕೋ ಅಂತೇನೆ ನಾನು. ಎಲ್ಲಿ ನಿನಗೆ ಅವೆಲ್ಲ ಎಲ್ಲದ ತಾಳ್ಮೆ? ಒಂದು ರೊಟ್ಟಿ ಮೇಕರ್ ತೊಗೊಂಬಂದ್ಬಿಡ್ತೇನೆ ತಡ್ರಿ ನಾನು. ಯವ್ವ, ನೀ 16 ಮಷಿನ್ ತಂದಿಡ್ಬೇಡ. ಈಗ ಆಲೆ ಕಸ ಹೊಡ್ಯಾಕ ಕಲ್ಲು ಒರ್ಸಾಕ ಒಂದು ಮಷಿನ್ ತಂದಿರಿ. ಅರ್ಬಿ ಹೋಗ್ಯಾಕ ವಾಷಿಂಗ್ ಮಿಷನ್ ಆಗೈತಿ. ಈಗ ಮತ್ತೆ ರೊಟ್ಟಿಗೆ ಒಂದು ತರ್ತೇನೆ ಅಂತಿ. ಬೇಡ ಬೇಡ ತಡಿ, ನಿಮ್ಮ ಮಾವ ಎದಕ್ಕೆ ಕರೀತ. ಹೋಗಿ ನೀರಿಟ್ಟು ಬರೋದು. ನೋಡಿದ್ರೆ ಒಂದು ಏನೇನೇನೇನು ಗೊತ್ತಿಲ್ಲ, ಎಲ್ಲ ಕಲಿಸ್ಬೇಕು. ಸಾಕಾಗೋಕತ್ತಪ್ಪ ಯಪ್ಪ. ಬರೇ ಅಡಿಗೆ ಏನು ಕಲಿಲಾರ್ದ ಬರೀ ಹೊರಗಿಂದ ಒಂದು ಪ್ರಪಂಚ ಜ್ಞಾನ ಬೆಳೆಸ್ಕೊಂಡ್ರೆ ಸಾಲದ, ಮನಿದ ಅಡಿಗೆದು ಗೊತ್ತಿರ್ಬೇಕು. ಈ ಹೋಲ್ ಬಿಡು, ಕಲಿತಾಳ, ಹಾಕಿದ್ ಬಿಡು. ಅಂದಾಗ ನಿನ್ನ ಮಗಳದ್ದು ಏನಾಯ್ತು? ನಿನ್ನೆ ಹೋಗಿ ಅವ್ರ ಮನೆಗೆ ಹೋಗಿ ಬಂದೇವು ನಾವು. ಇಷ್ಟೊತ್ತಾದ್ರೂ ಏನಂತ ತಿಳ್ಕೊಂಡ್ಬಿಟ್ಟಾಳ ಅಂತ ನಿನ್ನ ಮಗಳು. ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಅಯ್ಯ, ನಿನ್ನೆಲ್ಲಿಂದ ಬಂದಕ್ಕೆ ಅದು ಯಾವ್ದೋ ಸುಡ್ಗಾಡ್ ಫೋನ್ ಬಂತು ಅಂತ ಮಾತಾಡ್ಕೊಂತ ನಿಂತ್ಲು. ಅದು ಎಷ್ಟೊತ್ತು ನಿಂತ್ಲು ಏನ್ತಾನ. ಅಯ್ಯೋ ದೇವ್ರೆ, ಕರೆದು ಸಾಕಾಗೋತು. ಆಮೇಲೆ ಊಟ ಮಾಡು ಅಂತ ಕರಿತೀನಿ. ಉಣ್ತೇನೆ ಆಮೇಲೆ ಉಣ್ತೇನೆ. ಈಗ ನೀನು ಸುಮ್ಮನಿರವ, ಈಗ ಉಣ್ತೇನೆ ತಗೋ ಅಂತಂದೇಳಿ ಅದು ಯಾವಾಗ ಉಂಡ್ಲು ಯಾವಾಗ ಬಿಟ್ಲು ನನಗಂತೂ. ಯಾಕೆ ನಿನ್ನೆ ಲೋಗನ್ ದಾಸರದಂಗಾಗಿತ್ತು, ಮಕ್ಕೊಂಬಿಟ್ಟೆ. ಹೋಗ್ಲಿ, ನಿನಗೆ ಹೆಂಗೆ ಅನಿಸ್ತು? ಅವ್ರ ಮನಿ ಚಲೋ ಐತ್ರಿ, ಅಡ್ಡಿ ಇಲ್ಲ. ಒಂದು ಜೀವನ ಮಾಡಕ್ಕೆ ಎಷ್ಟು ಬೇಕು? ಮನಿ ಚಲೋ ಕಟ್ಟಾರ. ಬರೋ ಹೆಣ್ಮಕ್ಳಿಗೆ ಒಂದು ಬೇರೆ ರೂಮ್ ಕಟ್ಟಾರ. ಅಪ್ಪ ಅವ್ಗೆ ಬೇರೆ ಅವಂಗೆ ಬೇರೆ ಐತಿ. ಮ್ಯಾಗ 2 ಮನೆ ಬಾಡಿಗೆ ಕೊಟ್ಟಾರ. ಅವು 2 ಬೆಡ್ರೂಮ್ ಇನ್ನು. ಒಂದೊಂದು ಮನೆಗೆ 10,000 12,000 ಬಾಡಿಗೆ ಬರ್ತಾವೆ. ಆತಲ್ಲ, ರೇಷನಿಗೆ ಆತು. ಆಮ್ಯಾಗ ಇದು ಏನದ, ಅವನು ದುಡಿತಾ ಅದನ್ನ, ನಡೀತಾ ಐತಲ್ಲ. ನೋಡು, ಆಸ್ತಿ ಭಾಳ ಏನೂ ಇಲ್ಲ, ಆದರೆ ಹುಡುಗ ಚಲೋ ತಾನೆ. ಕೊಟ್ಟರು ಮಾತ್ರ ಏನೈತಿ ಏನಿಲ್ಲ ಏನೂ ಇಲ್ಲ ಅಂದ್ರೂ ನನ್ನ ಮಗಳನ್ನ ಸಾಕ್ತಾನ, ಹೆಂಗಾರ ದುಡ್ದನ್ನ ನಂಬಿಕೆ ನನಗೈತಿ. ಎಲ್ಲ ಇದ್ದವ ಕೊಡೋದಕ್ಕಿಂತ ಇವನು ಗುಣ ನೋಡಿ ಕೊಟ್ಟರೆ ಒಳ್ಳೇದು ಅಂತೀನಿ ನಾನು. ಏನಂತಿ? ಹುಡುಗ ಮಾತ್ರ ಬೆಸ್ಟ್ ಅದಾನ, ನಿಜ ಹೇಳ್ತಾನೆ. ನನ್ನ ಮಗ ಹೆಂಗ, ಆ ಹುಡುಗನು ಹಂಗದ ನೋಡು. ಇನ್ನು ನನ್ನ ಮಗ ಹೆಂಗೋ ಏನೋ ನಂಗೆ ಗೊತ್ತಿಲ್ಲ, ಹುಡುಗ ಮಾತ್ರ ಚಲೋ ಅದಾನ. ಬಿಡ್ರಿ, ನೀವು ಒಬ್ರ ತಗ ಹೇಳಂದ್ರೆ ತೀರಾ ಹೇಳ್ತೀರಿ. ನನ್ನ ಮಗ ಏನಾಗೈತಿ? ಬಂಗಾರದಂತ ನನ್ನ ಮಗ ಸಿಗ್ಬೇಕಾದ್ರೂ ಪುಣ್ಯ ಮಾಡಿ ಆಳಿಕೆ ಅಶ್ವಿನಿ. ಅದೇನು ನಿಜ ಅಮ್ಮ, ನಿಮ್ಮ ಮಗ ಸಿಗ್ಬೇಕಾದ್ರೆ ಪುಣ್ಯನೇ ಮಾಡೇನಿ ನಾನು. ಕೇಳಿದ್ರೇನ? ಅಮೇರಿಕಕ್ಕೆ ಅದು ಹೋದ್ರೆ ದೊಡ್ಡ ನೌಕರಿ ದೊಡ್ಡ ಏನದು ಪಗಾರದ ಮಕ್ಕನವ. ಅದು ನನಗೇನು ಹೇಳ್ತೀರಿ, ನಂಗೆ ಮಾತ್ರ ಹುಡುಗ ಇಷ್ಟ ಆಗ್ಯಾನ. ಮನಿನೂ ಅಷ್ಟೇ, ಅವ್ರವನು ಭಾಳ ಚಂದ ಮಾತಾಡಿದ್ಲ ರೀ ಪಾಪ. ಒಳ್ಳೆ ಮನುಷ್ಯಾಳ, ನಂಗಂತೂ ಭಾರಿ ಖುಷಿ ಆಯ್ತು. ಇನ್ನು ಹುಡುಗನ ಅಪ್ಪ ನಿಮಗೆ ಪರಿಚಯ ಅಂತೀರಿ, ನಂಗಂತೂ ಭಾರಿ ಇಷ್ಟ ಆದ್ರಪ್ಪ. ಹೌದಲ್ಲ? ಕರೆಕ್ಟ್ ಕೇಳಕ್ಕೆ ನಿನ್ನ ಮಗಳಿಗೆ ಇಷ್ಟನ ಇಲ್ಲ, ಪಟ ಇಲ್ಲಂದ್ರು ಹೇಳಿದ್ರಾತ, ಹ್ಞೂ ಅಂದ್ರಾತ. ಯಾಕಂದ್ರೆ ಅವ್ರು ಮುಂದುವರಿಬೇಕಲ್ಲ, ಬೇರೆ ಏನಾರ ನಾವು ಏನು ಈ ಥರ ಕಾಯ್ಕೊಂತ ಕುಂತ್ರೆ. ಹೇಳ್ತೇನೆ. ಕರಿಯಮ್ಮ ಅಶ್ವಿನಿ ಒಂದು ಸ್ವಲ್ಪ ಒಳ್ಳೆ ಮಾವ, ಬೇಜಾರು ಮಾಡ್ಕೋಬೇಡ್ರಿ. ನೀವು ಬೇರೆ ಏನಾರ ಕೆಲಸ ಹೇಳ್ರಿ, ನಾ ಮಾಡ್ತೀನಿ. ಅದ್ರಾಕಿನ ಕರಿಯೋದು ಹಂಗಾಗಲ್ಲ, ಬೇಜಾರು ಮಾಡ್ಕೋಬೇಡ್ರಿ. ನೀವೇ ಕರೀರಿ. ಆಗ್ಲಿ ಬಿಡಮ್ಮ. ಅಲ್ಲ ಅಶ್ವಿನಿ, ಆಕೇನು ಬೇರೆ ಏನ? ಅಯ್ಯೋ ದೇವ್ರೆ, ಅದು ಎಂತ ಇದು ಮಾಡ್ತೀರಪ್ಪ ಅಂತೀನಿ ನಾನು. ತಗ ಏನೊಂದು ಕರಿಯಾಕೆ ಏನಾಗದೈತಿ? ಈಗ ಹಿಂಗೆ ಮಾಡಿದ್ರೆ ಹೆಂಗಂತ? ಅಲ್ಲ ಅತ್ತೀರ, ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಮ್ಮ? ನಾನೇನು ಮಾಡಲಿ? ಆಕೆ ನಿಮ್ಮ ಮಗಳಿಗೆ ನಾನು ಕಂಡ್ರಾಗಲ್ಲಲ್ಲ, ನಾನು ಎಷ್ಟಂತ ಹೊಂದ್ಕೊಳಕ್ಕೆ ಹೋಗಲಿ? ಅದು ಅಲ್ಲದೆ ಆಕೆ ಮಾಡೋ ಆಟಕ್ಕೆ ನನಗೆ ಆಕಿನ ಕಂಡ್ರೆ ಸೇರಂಗಿಲ್ಲ, ನಂಗೆ ಇಷ್ಟ ಆಗಲ್ಲ. ನಾ ಇದ್ದಂಗೆ ಹೇಳ್ತೀನಿ, ಸುಮ್ಮನೆ ವಾದಿಸ್ಬೇಡ್ರಿ. ಇದೇನು ಹುಡುಗೇನಪ್ಪ, ಮಕ್ಕಕ್ಕೆ ಹೊಡೆದಂಗೆ ಮಾತಾಡ್ತೈತೆ ಒಂದು ಹೇಳ್ತಿ. ನಂದಿನಿ, ನಂದಿನಿ, ಏನವ ಬಾ ಇಲ್ಲೇ. ಇವತ್ತೇನು ಐತಾರ ಸುಟಿ ಐತಿ? ಅಯ್ಯೋ ಕತಿಯೇ, ಒಂದು ಮನ್ಯಾಗ ಯಾರು ಅದಾರ ಯಾರು ಬಿಟ್ಟಾರ, 4 ಮಾತು ಮಾತಾಡೋಣ ಅನ್ನೋದು ಏನೂ ಇಲ್ಲ. ಒಳಗೆ ಸೇರ್ಕೊಂಡ್ಬಿಟ್ರೆ ಮುಗಿದೋತು. ಎದ್ದು ಹೇಳ್ತೀಯ ಇಲ್ಲ? ಎದ್ದು ಒಂಚೂರು ಮಗ ಅಕ್ಕ ತೊಗೊಂಡು ಎದ್ದು ಬಾ ಇಲ್ಲೇ. ನಮ್ಮ ಅಕ್ಕ ತೊಗೊಂಡು ವಾಪಸ್ ಮಕ್ಕೊಂಡಿದ್ದೆ ನೋಡು. ಮಕ ತೊಗೊಂಡು ವಾಪಸ್ ಮಕ್ಕೊಂಡಾಳಿಕಿ. ಕತಿಯೋ ದೇವ್ರೆ, ಎದ್ದು ಬಾ ಇಲ್ಲೇ. ಯವ್ವ, ಈ ನಮ್ನಿ ಸೋಂಬೇರಾದ್ರೆ ಮುಗಿತಿಕ್ಕಿ. ಯಾರು ಸೋಂಬೇರಿ? ಹಿಂಗೆ ಅಂತೀರಂತೇಳಿ ಕೆಲ್ಸಕ್ಕೆ ಹೊಂಟಿರೋದು ಈಗ. ಅದೇನಾರು ಯಾಕಾಗ್ಲಿ, ಹುಡುಗನ ಮನೆಗೆ ಹೋಗಿ ಬಂತು, ಇಷ್ಟ ಕಷ್ಟ ಏನು ಹೇಳಲಿಲ್ಲ. ನಂಗೆ ಇಷ್ಟ ಆಗಲಿಲ್ಲ. ಯಾಕವಾ? ಇವಪ್ಪ ನಂಗೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಇರೋ ಮನೆಗೆ ಒಂದು ದೊಡ್ಡ ಅರಮನೆ ಏನಂಗೆ ಬಿಲ್ಡಪ್ ಕೊಡತ್ತಾರ. ಅದು ಅದೇ ಬರೋ ಬಾಡಿಗೆ ಎಲ್ಲ ಲೆಕ್ಕ ಮಾಡಕತ್ತಾರ. ನಾವಲ್ಲಪ್ಪ, ಅವ್ರು ನಾ ಬಾಡಿಗೆದಾರ ಬಿಟ್ಟು ಹೋದಾಗ ಒಂಥರ, ಇದ್ದಾಗ ಒಂಥರ. ಅಯ್ಯೋ ದೇವ್ರೆ ಅಪ್ಪ, ನಂಗೆ ಇಷ್ಟನೇ ಇಲ್ಲ. ನೋಡುವ, ನಾನು ಬೇಕಾರೆ ಏನು ನನ್ನ ಆಸ್ತಿ ಒಳಗೆ ಏನೆಲ್ಲ ಇವನಿಗೆ ಅಂತ ನಾ ಏನು ಕೊಡಲ್ಲ. ಅವ್ನಿಗೆ ಬೇರೆ ನಿಂಗೆ ಬೇರೆ ಕೊಡ್ತೀನಿ, ನಾನು ಕೊಡ್ತೀನಿ. ಆ ಹುಡುಗನೇ ಮದುವೆ ಮಾಡ್ಕೊ. ಒಳ್ಳೆ ಮನೆ, ಒಳ್ಳೆ ಇದು ಏನು ಚೆನ್ನಾಗೈತಿ. ಹುಡುಗ ಮಾತ್ರ ಬಂಗಾರದಂಗೆ ಅದನ್ನು ಮಾಡ್ಕೊರುವ ಮದ್ವಿನ ಚಲೋ ನೋಡ್ಕೊಂತಾನ. ನಾನು ಮಾತ್ರ
ಅವನ್ನ ಮದ್ವೆ ಮಾಡ್ಕೊಳಲ್ಲ. ಹಂಗೆ ಮಾಡಬೇಡ. ಹುಡುಗ ಒಳ್ಳೆ ಮದನ, ಮದ್ವೆ ಮಾಡ್ಕೊ. ನಾನು ನಂದು ಒಂದು ಸ್ವಲ್ಪ ಆಸ್ತಿ ಕೊಡ್ತೀನಿ, ನಿನ್ಗರ್ಧ ಇವಂಗರ್ಧ ಕೊಡ್ತೀನಿ, ಸಾಕಲ್ಲ? ಅಪ್ಪ ನಿನ್ ಸೊಸಿ ಬಾಯಿಗೆ ಬಂದಂಗೆ ಮಾತಾಡಾಳ. ಹೊಸ್ದಾಗಿ ಬಂದಾಗ ಅವ್ರಪ್ಪ ನೋಡಿ ಎಷ್ಟು ರಿಚ್ ಅದಾರ. ಇಲ್ಲಿ ನಾವು ಏನು ಕಮ್ಮಿ ಇಲ್ಲ, ನಾವು ರಿಚ್ಚೇ ಅದೀವಿ. ಎರಡು ಸೇರಿ ನಿನ್ ಸೊಸಿ ಇನ್ನೂ ಜಾಸ್ತಿ ಇದದಾಳ. ಅದಕ್ಕೆ ನನಗೆ ಎಲ್ಲದಕ್ಕಿಂತ ಜಾಸ್ತಿ ಈಗ ನೀವು ರಿಚ್ ಅದೀರ. ನೀವು ಕೊಟ್ಟಿದ್ರೊಳಗೆ ನಾ ಗಂಡನ ಮನೆಗೆ ಜೀವನ ಮಾಡ್ಬೇಕನ? ಅವರು ರಿಚ್ ಇರೋಕೆ ಮನಿನೇ ನೋಡ್ರಿ. ನಂಗೆ ಇಷ್ಟ ಇಲ್ಲಪ್ಪ ಯಾಕೋ. ಇಷ್ಟಕ್ಕೂ ನಂಗೆ ಒಂದು 2 ವರ್ಷ ಸುಮ್ಮನಿದ್ ಬಿಡ್ರಿ, ನಿಮ್ಮ ಕೈ ಮುಗಿತೀನಿ. ಇದ್ರ ಮೇಲೆ ಕೇಳಬೇಡ್ರಿ, ನಂಗೆ ಇಷ್ಟ ಇಲ್ಲ. ಎಷ್ಟು ಒಳ್ಳೆ ಹುಡುಗ, ಎಷ್ಟು ಒಳ್ಳೆ ಸಂಬಂಧ ಮಾಡ್ಕೊಂಡಿದ್ರೆ ಆಗೋಗಿರ್ತಿತ್ತು ತಗ. ಒಲ್ಲೆ 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 ಅಂತಾಳೆ ಎಲ್ಲದಕ್ಕೂ. ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಿ? ಆಕೆ ಹಣೆ ಬರ್ದಾಗ ಇದ್ದಂಗೆ ಆಕತಿ. ಈಗ ಆ ಹುಡುಗನ ಆಕೆ ಹಣೆ ಬರ್ದಾಗ ಇದ್ದಿದ್ರೆ ಆಗಿರ್ತಿತ್ತು, ಇದ್ದಂಗಿಲ್ಲ. ಹೋಗ್ಲಿ ಬಿಡ್ರಿ, ಆಕೆಗೆ ಯಾರು ಇಷ್ಟನೋ ಅವ್ರನ್ನೇ ಮಾಡ್ಕೊಳಕ. ಅದು ಈಗೇನೋ ಮದ್ವೆ ಬೇಡ ಬೇಡ ಅಂತ ಬೇರೆ ಹೊಯ್ಕೊಳಕತ್ತಾಳಲ್ಲ, ಮಾಡ್ಕೊಲ್ ಬಿಡ್ರಿ. ಸರಿ, ಮತ್ತೇನೇನು ಕೆಲಸ ಐತೆ ಹಂಗಾರ? ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ. ಅಲ್ಲ ಹೋಗಿಬಿಟ್ಲ ಅಶ್ವಿನಿ ಗಂಡನ ಮನೆಗೆ? ನಿನ್ನೆ ಮಧ್ಯಾಹ್ನದಾಗ ಊಟ ಆದ್ಮೇಲೆ ನೀವು ಮಕ್ಕೊಂಡ್ರಿ ಹೋಗಿ. ಪ್ರೀತಮ್ ಬಂದಿದ್ದ, ಮತ್ತೆ ಹೆಂಡತಿ ಕರ್ಕೊಂಡ ಹೋದ ಅವ. ಅಲ್ಲ ಮತ್ತೆ ಈಗ ಒಂದು 15 ದಿನದಿಂದ ಇಲ್ಲೇ ಅದಾರ, ತೀರಾ ಈಗ ಹೋಗ್ಲಿಲ್ಲ ಅಂದ್ರೆ ಹೆಂಗೆ? ಹ್ಞೂನವ್ವ, ನನಗೂ ಆರಾಮಿಲ್ಲ ಅಂತೇಳಿ ಊರಾಗೆಲ್ಲ ಸುದ್ದಿ ಹಬ್ಬಿ ಬಿಟ್ಟತಿ. ಏನು ನನ್ನ ಮಗಗೆ ಸುದ್ದಿ ಗೊತ್ತಾಗೈತಿ, ಎಲ್ಲರಿಗೂ ಹೇಳೋಣ ಬಿಟ್ಟಾನ, ಯಾರಿಗೆ ಗೊತ್ತು? ಅದಕ್ಕವ ಮೊದಲು ನಾನು ನಾಳೆ ಊರಿಗೆ ಹೋಗಿ ನಾನು ಎಲ್ಲರಿಗೂ ಆರಾಮದೇನಿ, ನಂಗೆ ಏನೂ ಆಗಿಲ್ಲ, ದೇವ್ರು ನನ್ನ ಕಡೆನ ಅದಾನ ಅಂತ ಹೇಳ್ಬೇಕಾಗೈತಿ. ಅದಕ್ಕವ ಇವ ನಾನು ನಾಳೆ ಊರಿಗೆ ಹೋಗ್ತಾನೆ. ಹೋಗಿ ಒಂದು 2 ತಿಂಗಳು ಒಟ್ಟ ಈ ಕಡೆ ಬರೋಕ್ಕಾಗಲ್ಲ, ಆಮೇಲೆ ಬರ್ತೇನೆ. ಏನು ಆಯ್ತು ಅದಕ್ಕೆ ಹಾಗೆ ಮಾಡ್ರಿ. ಅಯ್ಯೋ ಪುಣ್ಯಾತ್ಗಿತ್ತಿ, ಅಲ್ಲೇ ಪರ್ಮನೆಂಟ್ ಆಗಿರವ. ನನ್ನ ಮನೆ ಒಳಗೆ ನಾನೇ ಆಳ್ಗತೆ ಆಗಿರ್ತೇನೆ ತಗ. ಅಯ್ಯೋ ದೇವ್ರೇ, ನೀನೇ ಯಜಮಾನಿ, ಮನೆಗೆ ನಾನೇ ಆಳಾಗಿರ್ತೇನೆ. ಏನ ಆರಾಮ್ ಕುಂತ್ಬಿಟ್ಟಿರಿ ಮಾತಾಡ್ಕೊಂತ? ನಿಮ್ದೇ ಆರಾಮ್ ಮನ್ಯಾಗಿರೋರಿಗಲ್ಲ. ಇಲ್ಲೋಡ ಪಾರ್ವತಿ, ಒಂದು ಮಾತು ಕೇಳ. ಮನೆಗಿರೋರಿಗೆ ಆರಾಮಂತ ನೋಡ. ನಾವು ಹೋಗ್ತೇವೆ ನಾಳಿಂದ ಆಫೀಸ್ಗೆ. ಮನೆಗೆ ನೀರು ಗೊತ್ತಾಕತ್ತ ಆರಾಮ ಇಲ್ಲ ಅಂತೇಳಿ. ಅಯ್ಯಪ್ಪ ಬೇಡ, ನಿಮ್ಮ ಪಾಡಿಗೆ ನೀವೇ ಇರ್ರಿ, ನಮ್ಮ ಪಾಡಿಗೆ ನಾವು ಹೊರಗೆ ಹೋಗ್ತೀವಿ. ಹಂಗೆ ಸುಮ್ಮನೆ ಅಂದೆ. ಇನ್ಮೇಲೆ ನಿಮಗೆ ಜಾಸ್ತಿ ಆರಾಮ್ ಬಿಡು. ಯಾಕ? ಯಾಕಂದ್ರೆ ಮನೆ ಕೆಲ್ಸದ ಇನ್ಮ್ಯಾಗ ಚಿಂತೆ ಇಲ್ಲಲ್ಲ, ಒಟ್ಟ ಕೆಲಸನೇ ಬಿಡಂಗಿಲ್ಲ ಇನ್ಮೇಲೆ ರುಕ್ಮಿಣಿ. ಏನ ಯಾಕಂದ್ರೆ ಕೆಲ್ಸಕ್ಕೆ ಇನ್ಮೇಲೆ ಪರ್ಮನೆಂಟ್ 1-1.5 ಲಕ್ಷ ರೂಪಾಯಿ ತೀರೋ ಮಟ್ಟ ಕೆಲ್ಸಕ್ಕೆ ಬರ್ತೇನೆ ಅಂತ ಹೇಳಾಳ. ನಾವೇನು ಬರಲೇಬೇಕು ಅಂತ ಕಡಾ ಕಂಡೀಷನ್ ಹಾಕೊಂಡಿಲ್ಲ, ಆದ್ರೂ ಪಾಪ ತೀರೋ ಮಟ್ಟ ಬರ್ತೇನೆ ಅಂತ ಹೇಳಾಳ. ಗೊತ್ತನ? ರುಕ್ಮಿಣಿ ನಿನಗೇನು ಸಿಕ್ಕಿದ್ಲ? ಅಯ್ಯೋ ಆಫೀಸಿಗೆ ಬಂದಿದ್ಲ. ಆಫೀಸಿಗೆ ಬಂದು ಅಪ್ಪಾಜಿ ಕಡೆ ಹೇಳಿ ನಂಗೆ ಭಾಳ ತೊಂದರೆ ಐತೆ ಅಂತೆಲ್ಲ ಮಾತಾಡ್ಕೊಂಡು ಇದ್ದಿದ್ದು ಹೇಳಿದ್ಮೇಲೆ ಈಗ ಕಡೆಗೆ ಕೆಲ್ಸಕ್ಕೆ ಬರ್ತೇನೆ ಅಂತಂದೇಳಿ ಮಾತಾಡ್ಕೊಂಡ್ರು. ಅಪ್ಪ ಏನು ಕೆಲ್ಸಕ್ಕೆ ಬಾ ಬಿಡು ಅಂತೆಲ್ಲ ಇದು ಮಾಡಲಿಲ್ಲ. ಮತ್ತು 1.5 ಲಕ್ಷ ರೂಪಾಯಿ ಬೇಕ್ರಿ ಅಂತಂದೆ ಭಾಳ ಹತ್ತು ಬೇಜಾರು ಮಾಡ್ಕೊಂಡ್ಲು. ಆಗ ಮತ್ತೆ ಅಪ್ಪಾಜಿ ಕ್ಯಾಶಿಯರ್ ಕಡೆ ಹೇಳಿ 1.5 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತು. ಆಕಿನೇ ಅಂದ್ಲು, ಮತ್ತೆ ಈಗ ಟೆನ್ಷನ್ ತೊಗೋಬೇಡ್ರಿ, ನಾ 1.5 ಲಕ್ಷ ರೂಪಾಯಿ ತೀರು ಮಟನೂ ಕೆಲ್ಸಕ್ಕೆ ಬರ್ತೇನೆ ಅಂತೇಳಿ ಆಕಿನೇ ಅಂದ್ಲು. ತಗ ಮುಗೀತು, ಇನ್ನಾಕಿ ಬಂದಂಗೆ ಆತ್ಬಿಡು. ಅಲ್ಲ ಏನು ನಿಮ್ಮಪ್ಪ ಬುದ್ಧಿ ಬುಕಾಲಿ ಐತೆ ಇಲ್ಲೋಪ್ಪ ತಗ. ಅಯ್ಯೋ ದೇವ್ರೇ, ಅಲ್ಲ ಹಿಂಗ್ಯಾಕೆ ಮಾಡ್ತಾನ ನಿಮ್ಮಪ್ಪ? ಕರೀಲಿ ನಿಮ್ಮಪ್ಪನ ಕರಿ. ಯಾಕತ್ತಿ ಏನಾತ? ಇದಕ್ಕೆ ಹಂಗೆ ಬಾಯ್ ಮಾಡಕತ್ತಿ? ಏನಾತೀಗ? ಹಾ ಅಕ್ಕ, ಇಲ್ಲೇ ಅದೀನಿ. ಏನು ಹೇಳ ಸಮಾಚಾರ? ಸಮಾಚಾರ ಅಂತ ಕೇಳ್ತಿಯಲ್ಲ ಶ್ರೀಕಂತ, ಅದ ರುಕ್ಮಿಣಿಗೆ ರೊಕ್ಕ ಕೊಟ್ಟು ಹೋದಲ್ಲ, ಆಕಿ ಇಲ್ಲಿ ಬಂದಿದ್ಲಲ್ಲ, ಇಲ್ಲೇನು ಕೆಲಸ ಆಗಲಿಲ್ಲ. ಯಾಕಂದ್ರೆ ನಾ ಅದೇನಲ್ಲ ಚುರ್ಕ್, ಯಾರು ಹೆಂಗೆ ಅನ್ನೋದನ್ನ ಕಣ್ಣಾಗ ಅಳತಿ ಹಾಕ್ಬಿಡ್ತೇನೆ ಬರೀ ನಾನು. ಗೊತ್ತನ? ಆಕಿದೇನು ಇಲ್ಲಿ ಬ್ಯಾಳಿ ಬೇಯಲಿಲ್ಲ ಅಂತೇಳಿ ಸೀದಾ ಆಫೀಸಿಗೆ ಬಂದ ನೋಡಿ ಅಂತ ಹಾಕಿರ್ಬೇಕು. ಇಷ್ಟು ಧೈರ್ಯ ಎಲ್ಲಿಂದ ಬಂತಕ್ಕಿಗೆ ಸೀದಾ ಆಫೀಸಿಗೆ ಬರುವಷ್ಟು? ಊರು ಬಿಡಾಡಿ, ನನಗಕ್ಕೆ ಆಫೀಸಿಗೆ ಬರ್ತಾಳ ಅನ್ನೋದು ಗೊತ್ತಾಗ್ಲಿಲ್ಲವಾ? ಇಲ್ಲಾಂದ್ರೆ ನಾ ಬಿಡ ಮಗಳೇ ಅಲ್ಲ, ಏನ ಒಟ್ಟದು ತೆಪ್ಪೆ ಒಂಚೂರದು ಅಲ್ಲ. ಆಕಿ ಬಂದು ಅಲ್ಲಿ ಬಂದ್ಲಲ್ಲ, ಏನು ಬಿಡಪ್ಪ ನೀನು ತಗ. ನೀ ರೊಕ್ಕ ಕೊಡಬಾರ್ದಾಗಿತ್ತು ಶ್ರೀಕಂತ. ಅವೆಲ್ಲ ರೊಕ್ಕ ಇಸ್ಕೊಂಡಿಂದ ಕೆಲ್ಸಕ್ಕೆ ಬಂದು ವಾಪಸ್ಸು ತೀರಿಸಿ ಮುಟ್ಸಿ ಮಾಡೋರನ ಅವರೆಲ್ಲರ. ನಿನ್ನ ಹುಚ್ಚು, ನಿನಗೆ ಮೋಸ ಮಾಡ್ಯಾರ ತಗೋ ಅವ್ರು. ಅಕ್ಕ ಏನಾತಕ್ಕ ಈ ಕೊಟ್ರ? ಬರ್ತಾಳ ಕೆಲ್ಸಕ್ಕ? ಬರ್ಲಿಲ್ಲ ಹೋಗ್ಲಿ ಬಿಡು. ಏನು ಅಕ್ಕ, ಒಂದು ಜೀವದ ಪ್ರಶ್ನೆ ನೋಡು. ನಾ ಹೇಳ್ತೀನಿ, ಸಮಯಕ್ಕೆ ಆಗದೆ ಇರೋ ರೊಕ್ಕ ಏನ ಅದೇ ಜೀವ ಹೋಗೋ ಸಂಕಟಕ್ಕೆ ಆಗದೆ ಇರೋ ರೊಕ್ಕ, ದವಾಖಾನಿಗೆ ಹೋದಾಗ ಸಿಗದೆ ಇರೋ ಡಾಕ್ಟ್ರು, ಎರಡೂ ಒಂದೇ. ಏನು ಇದ್ದೂ ಇಲ್ದಂಗ. ನಮ್ಮ ಹತ್ರ ಇಲ್ಲ ಆದ್ರೂ ಕೊಡಾಕತ್ತೇನಿ ಅಂದ್ರೆ ಅನ್ನು ದೇವ್ರು ನಮ್ಗೆ ಕೊಟ್ಟು ಮರ್ತಾನ. ನಮ್ ಒಂದು ದಿನದ ಪ್ರಾಫಿಟ್ ಎಷ್ಟೈತಿ ಅಂತ ನಿನ್ಗ ಗೊತ್ತೈತಿ, ಹೌದಾ? ಎಷ್ಟೋ ಲಕ್ಷಗಟ್ಲೆ ನಾವು ಟರ್ನ್ ಓವರ್ ಮಾಡ್ತೀವಿ. 1.5 ಲಕ್ಷ ರೂಪಾಯಿ ಕೊಟ್ಟೇನಿ. ಇರ್ಲಿ ಅಕ್ಕ, ಇರ್ಲಿ. ಯಾಕಂದ್ರೆ ನಾವು ಲಾಭ ತಿಂತಿರ್ತೀವಿ. ದೇವ್ರು ನಮ್ಗೆ ಎಲ್ಲೋ ಒಂದ್ ಕಡೆ ಒಳ್ಳೇದು ಮಾಡ್ಬೇಕು ಅಂದ್ರೆ ಇಂಥ ಕೆಲಸನೂ ನಾವು ಮಾಡ್ಬೇಕಲ್ಲ, ಹೌದಿಲ್ಲ? ಇರ್ಲಿ, ಏನೂ ಆಗೋದಿಲ್ಲ. ಪಾಪ ಅಷ್ಟು ಕಣ್ಣೀರಾಗ್ತಾ ಬಂದ್ಲಕ್ಕೆ. ನನ್ನ ಹತ್ರ ಬರೋ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಇಲ್ಲೇ ಪಾರ್ವತಿ, ನೀನಾದ್ರೂ ಒಂದ್ ಸ್ವಲ್ಪ ಏನಾದ್ರೂ ಹೆಲ್ಪ್ ಮಾಡ್ಬೋದಿತ್ತಕ್ಕಿಗೆ. ಅದು ಹೆಂಗೆ ಸುಮ್ಮನಿದ್ದೆ ಏನಪ್ಪ? ಇಲ್ರಿ ನಾನು ಅಂದೆ, ಆದ್ರೆ ತಿಗಮಾರು ಬಾಯ್ ಮಾಡಕತ್ರ ನೋಡಪ್ಪ. ನಾನು ಹೌದು ಬೇಡ ಅಂದಿದ್ದು. ನನಗೆ ನನ್ನ ತಮ್ಮನ ಮನಿದು ಎಲ್ಲಾರ ಹೋಗತ್ತೆ ಅಂದ್ರೆ ಹಿಂಗೆ ಹಾಳಟ್ಟಿ ಅವರಾಗಿ ನಂಗೆ ಭಾಳ ಬೇಜಾರಾಕತಿ. ನಿಮ್ಮಿಬ್ರದು ಈಗ ನೀ ಮಾಡ್ತೀಯ ಅಂತ ಒಳ್ಳೆತನ ಕೆಲಸ. ನಿನ್ನ ನೋಡಿ ನಿನ್ನ ಹೆಂಡ್ತಿ ಕಲಿಯಾಕತ್ತಾಳ, ಇನ್ನು ಮುಂದೆ ನಿನ್ನ ಮಗ ಮಾಡ್ತಾನೆ, ಮುಂದೆ ಮೊಮ್ಮಕ್ಕಳು ಮಾಡ್ಕೊಂತಕೋ. ಅಲ್ಲಲ್ಲ, ಈಗ ಇದೇ ಪಾರ್ವತಿ ಮನ್ಯಾನವರು ಎಷ್ಟು ನೀನು ಉಪಯೋಗ ತೊಗೊಂಡ್ರು? ಕಲ್ಗಟ್ಟಿಗೆಯವರು ಎಷ್ಟು ಉಪಯೋಗ ತೊಗೊಂಡ್ರು? ಆಕೆ ಗಿರ್ಜಿ 2 ಲಕ್ಷ ಇಸ್ಕೊಂಡೆ ಕಿನ್ನ ಮಟ್ಟ ಅದು ಏಟು ರೊಕ್ಕ ಕೊಟ್ಟಾಳ, ಏಟು ಬಿಟ್ಟಾಳ ದೇವರಿಗೆ ಗೊತ್ತು. ಕೊಟ್ಟಾಳ ಅಂತ ಇವ್ನು ಅಂತಾನ, ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡೋಕ್ಕತಿ ಹೇಳ? ಹೌದಿಲ್ಲ? ಆ ಥರ ಒಟ್ಟು ಬರೀ ಲಾಭ ತಿಂತಾರ. ನಾ ಹೇಳ್ತೀನಲ್ಲ, ನಿಮ್ಗೆ ಅರ್ಥ ಆಗೋಲ್ತು. ಏನಪ್ಪ,
ಎಲ್ಲ ನಾ ಹೇಳೇ ನಿಮ್ಗೆ ಅರ್ಥ ಆಗ್ಬೇಕು ಅಂದರೆ ಇದಕ್ಕೆ ಏನು ಹೇಳೋದು, ಇದಕ್ಕೆ ದುಡ್ಡನ್ನ ಕಾದಿಟ್ಕೋರಿ. ನಮ್ಮ ಕೆಟ್ಟ ಟೈಮಿಗೆ ಯಾರು ಬಂದು ಕೊಡೋದಿಲ್ಲ ಗೊತ್ತಾ. ನಮ್ಮ ಕೆಟ್ಟ ಟೈಮಿಗೆ ಓ ಆಕಿನೇ ಕೇಳು ಕೊಡ್ತಾಳ ನೋಡೋಣ. ₹1 ಬಡ್ಡಿ ಅಲ್ಲಿ ಹೋಲಿ ಕೊಡೋದು ಕೊಟ್ಟು ಬಡ್ಡಿಗಾರ ಕೊಡ್ಬೇಕಾ, ಏನಾರ ಒತ್ತಿ ಇಟ್ಕೊಂಡು ಅದನ್ನು ಮಾಡಿಲ್ಲಪ್ಪ ನೀನು. ಹಂಗೆ ಕೊಟ್ಟು ಕಸಿ ಅದು ಯಾ ನಮ್ಗೆ ಮ್ಯಾಗ ಕೊಟ್ಟು ಕಸಿಯ ಏನಾತಾಗ. ನಾನು ಹೇಳ್ತಾ ಇದೀನಲ್ಲಕ್ಕ, ನಂಗೆ ಯಾವುದು ನಮಗೆ ಆಧಾರ ಒತ್ತಿ ವರಮಾನ ಏನು ಬೇಕಾಗಿಲ್ಲ. ಏನು ನಾನೇ ಕೊಟ್ಟು ಕಳಿಸಿದ್ದು ಇರ್ಲಿ, ಏನು ಆಗಲ್ಲ. ಪಾಪ ಕಷ್ಟದಾಗ ಇದ್ದಾಳ ಹೆಣ್ಮಗಳು, ಬಂದು ಅಲ್ಲಿ ಎಲ್ಲಾರನ್ನೂ ಬಿಟ್ಟು ಬಂದು ನಮ್ಮನ್ನು ಕೇಳಾಳ ಅಂದ್ರೆ ತಿಳ್ಕೊ ನೀನು. ಪಾಪ ಏನೋ ಒಂದು ಹೆಲ್ಪ್ ಮಾಡ್ತಾರ ಅಂತೇಳಿ ಬಂದಾಳ. ನಂಗೆ ಏನು ಬೇಜಾರಿಲ್ಲಕ್ಕ ಕೊಟ್ಟಿದ್ದಕ್ಕೆ. ಈಗ ಆ ವಿಷಯ ಬಿಡು ಹೋಲಿ. ಅಂದಂಗಕ್ಕ ಏನೋ ಹೇಳ್ಬೇಕು ಅಂತಂದೆ ನೆನಪೇ ಹಾರ್ಬಿಟ್ಟೆ. ನಿನ್ನ ಮಗಗೆ ಫೋನ್ ಹಚ್ಚಿ ಹೇಳಿದ್ಯಾ ಆರಾಮದೀನಿ ಅಂತೇಳಿ? ಓ ನೀ ಹೇಳ್ತಿದ್ದಾಗ ಎಲ್ಲರಿಗೂ ಹೇಳತ್ತಲ್ಲ, ಈ ಡಾಕ್ಟ್ರನ್ನ ಒಂದು ಸ್ವಲ್ಪ ಹೋಗಿ ಭೇಟಿ ಆಗ್ಬೇಕಿತ್ತಲ್ಲ, ಅವ್ನು ಸರ್ಯಾಗಿ ಹೋಗಿ ಜಾಡಿಸ್ಬೇಕಾಗಿತ್ತು ನಾನು. ಅದು ಹಿಂಗೆ ಸುಳ್ಳು ಹೇಳಿದಿ, ಏನಾರ ನಾನು ಮನ್ಸಿಗೆ ನೋವು ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ರ ಗತಿ ಏನು, ಹಿಂಗೆ ಎಷ್ಟು ಮಂದಿಗೆ ಮಾಡಿ ನೀನು ಅಂತೇಳಿ ಕೇಳ್ಬೇಕಾಗಿತ್ತು ನಾನು ಅವನ್ನ ಒಂಚೂರು. ಹೋಗ್ಲಿ ಬಿಡಕ್ಕ, ನಾನು ಅಂದಮೇಲೂ ಮತ್ತು ಅದನ್ನ ಕೇಳ್ಬೇಕನ್ನೋ ವಿಚಾರದಾಗ ಅದೆಯಲ್ಲ ನೀನು. ಅಯ್ಯೋ ಆಗಿದ್ದ ಆಗೋತು, ಅದನ್ನೇನು ಕೇಳ್ತೀಯಕ್ಕ, ಸುಮ್ಮನಿರು. ಪಾರ್ವತಿ, ಅಶ್ವಿನಿ ಹೋದ್ಲಾ? ಹಾಂ ರೀ ಹೋದ್ಲಕ್ನು. ಪಾರ್ವತಿ ಹುಡ್ರು ಮಕ್ಕೊಡ್ವಾ? ಅವ್ರು ಎಲ್ಲಿ ಮಕ್ಕೋತಾರಮ್ಮ, ಆಟ ಆಡಕತ್ತಾರ. ನಾನೇ ಹಂಗೆ ಬಂದೆ, ಆಟ ಆಡತ್ತಾರ ತಡಿ ಅಂತೆ ಹೊರಗೆ. ಭಾರಿ ತೆರಿ ಹಿಡ್ಸ್ಯಾವಂತಲ್ಲ ಹೇಳಾತಿದ್ರಿ ಇವ್ರು. ಅಯ್ಯೋ ದೇವ್ರೆ, ಹೊಡೆದಾಡೋದು ಒಂದಳತಿ. ಅಕ್ಕಿ ಕೈ ಅಂದ್ ಈಕಿ ಕಸ್ಕೊಳ್ಳೋದು, ಇವ ಕಸ್ಕೊಳ್ಳೋದು, ಬರೇ ಇದೆ. ತಲೆ ಕೆಟ್ಟು ಹೋಗ್ಬಿಟ್ಟಿತ್ತಪ್ಪ ನನಗಂತರು. ಹಂಗೆ ಮತ್ತು ಮಕ್ಕಳು ಅಂದಮೇಲೆ ಸರಿ, ನಂದು ಅಡಿಗೆ ಕೆಲಸ ಐತಿ, ನೀವು ಹೋಗಿ ಹುಡುಗರು ಕರ್ಕೋ ಹೋಗು. ಅಮ್ಮ ನಾ ಪಲ್ಯ ಮಾಡ್ತೀನಿ, ನೀವು ಹುಡುಗರು ಕರ್ಕೋರಿ. ಹಾಂ ಬರ್ರಿ ಈ ಕಡೆ. ಶ್ರೀಕಾಂತ, ನಾನು ನಾಳೆ ಊರಿಗೆ ಹೋಗ್ಕನಪ್ಪ. ಊರಿಗೆ ಹೋಗಿ ಒಂದು 2 ತಿಂಗಳು ಬಿಟ್ಟೆ ಬರ್ತೀನಿ. ಆರಾಮ್ ಒಂದು 2 ತಿಂಗಳು ಊರಾಗಿರ್ತೀನಿ. ಬರೀ ಇಲ್ಲೇ ಇರೋದೇ ಆಗೈತಿ. ಏನೋ ಹೋಗಲ್ಲಿ ಒಂದು 2 ತಿಂಗಳು ಟೈಮ್ ಕಳಿತೀನಿ. ಆಯ್ತಕ್ಕ, ಹೋಗ್ಬಾ. ಹ್ಞೂನಪ್ಪ, ನಾಳೆ ಹೋಗಿ ಬರ್ತೀನಿ. ಒಂಚೂರು ಆತಂದ್ರೆ ಅರವಿಂದ, ಇಲ್ಲಾಂದ್ರೆ ನಿಮ್ಮ ಡ್ರೈವರ್ಗೆ ಹೇಳಪ್ಪ ಒಂಚೂರು ಬಿಟ್ಟು ಬರಕ್ಕೆ. ಆಯ್ತು ಅಕ್ಕ. ನಾ ಹೇಳೋದಿಷ್ಟ, ರೊಕ್ಕ ಐತಿ ಅಂತೇಳಿ ಹಾಗೆಲ್ಲ ಕೊಡಬೇಡ ಶ್ರೀಕಾಂತ. ತೆಗೆದಿಟ್ಕೋ. ಯಾವೀಕಿ ಗಂಡ ಸತ್ರೇನು ಬಿಟ್ರೇನು, ನಿನಗೆ ಯಾಕೆ ಚಿಂತೆ? ರೊಕ್ಕ ನೀ ಯಾಕೆ ಕೊಡ್ಬೇಕು? ಹೋಗಪ್ಪ, ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ.